ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಸೌಮ್ಯ. ಫ್ರೆಂಡ್ಸ್, ಇವತ್ತು ಬಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2014 CTET ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಬಗ್ಗೆ. ಸೊ ಮ್ಯಾಥ್ಸ್ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಆ ಕ್ವಶನ್ಸ್ಗಳನ್ನ ನೋಡೋಣ ಬನ್ನಿ. ಸೊ ಮ್ಯಾಥ್ಸಲ್ಲಿ ಜಸ್ಟ್ ಬರೀ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮಾತ್ರ ಮಾಡ್ತಾ ಇದ್ದೀನಿ. ಸೊ ಈ ಥರ ಸಾಲ್ವ್ ಎಲ್ಲ ನಾನು ಮಾಡಿಲ್ಲ. 10 ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತೀನಿ. ಯಾವ ರೀತಿ ಬರುತ್ತೆ ಪ್ಯಾಟರ್ನ್ ಅಂತ ನೋಡ್ಕೊಳ್ಳಿ. ಯಾಕಂದರೆ ಕನ್ನಡ ನಾನೇನು ಮಾಡ್ತಾ ಇದ್ದೀನಿ, ಕನ್ನಡ ನಮ್ಮ ಭಾಷೆ ಆಗಿರೋದ್ರಿಂದ ಮ್ಯಾಥ್ಸಲ್ಲಿ ನಾವು ಯಾವುದೇ ಭಾಷೆ ಬೇಕಾದ್ರೂ ಬರಿಬೋದು. ಬಟ್ ನಮಗೆ ಅದು ನಮ್ಮ ಭಾಷೆಯಲ್ಲಿ ಅರ್ಥ ಆಗಬೇಕು ಅಥವಾ ನಮ್ಮ ಮನಸ್ಸಿಗೆ ಅರ್ಥ ಆಗಬೇಕು. ಅದನ್ನು ನಾವು ಯಾವ ರೀತಿ ಬೇಕಾದರೂ ನಾವು ಪ್ರೆಸೆಂಟ್ ಮಾಡ್ಬೋದು. ಸೊ ಹಾಗಾಗಿ ನಾನು ಇಲ್ಲಿ ಕನ್ನಡದ ಒಂದು ಆಯ್ಕೆ ತೊಗೊಂಡಿದ್ದೀನಿ. ನಾನು ನೋಡೋಣ ಬನ್ನಿ ಯಾವ ಕ್ವಶನ್ಸ್ ಎಲ್ಲ ಬಂದಿದೆ ಅಂತ. ಇದು 2014 1 to 5th ಕ್ವಶನ್. ಇದು ಬಂದು ಇದೆಲ್ಲ ಬಂದು ಅಪ್ಲಿಕೇಶನ್ ಟೈಪ್ ಇದು ಬಂದೈತೆ, ಯಾವುದೋ ಸೈಕಾಲಜಿ ಇದು ಬರುತ್ತಲ್ಲ, ಸೊ ಆ ಟೈಪಲ್ಲಿ ಥಿಯರಿ ಇದೆ. ಸೊ ಪ್ರಾಬ್ಲಮ್ ಬಂದು ಇಲ್ಲಿದೆ ನೋಡಿ 20ರಿಂದ. ಸೊ ಇದು ಬಂದು ಯಾವ ಥರ ಕ್ವಶನ್ಸ್ ಕೊಡ್ತಾರೆ ಮತ್ತು ಹೇಳ್ಬೇಕಂದ್ರೆ ತುಂಬಾ ಈಸಿ ಇರುತ್ತೆ. ಮ್ಯಾಥ್ಸ್ ಪೇಪರ್ ಏನು ಅಂತ ಟಫ್ ಏನಿರಲ್ಲ. ಸೊ ಮಾಡೋವಂಥವ್ರಿಗೆ ತುಂಬಾ ಈಸಿ ಆದಂತಹ ಒಂದು ಸಬ್ಜೆಕ್ಟು. ಸೊ ಮಾಡೋಣ ಇದನ್ನು. ಫಸ್ಟ್ ಕ್ವಶನ್ ಬಂದು 70,560 ಈ ಸಂಖ್ಯೆಯಲ್ಲಿರುವ 5 ಮತ್ತು 6ರ ಸ್ಥಾನ ಬೆಲೆಗಳನ್ನು ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ಸೊ ಗುಣಲಬ್ಧ ಅಂತ ಗೊತ್ತು, ಗುಣಲಬ್ಧ ಅಂದರೆ ಗುಣಿಸೋದು ಅಂತ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಬಂದು ಏನಿದೆ, 70,560 ಈ ಸಂಖ್ಯೆಯಲ್ಲಿರುವ 5 ಮತ್ತು 6ರ ಸ್ಥಾನ ಬೆಲೆ. ಫ್ರೆಂಡ್ಸ್, ಮುಖಬೆಲೆ ಅಂದರೆ ಸೇಮ್ ಬರುತ್ತೆ. ಮುಖಬೆಲೆ ಎಂದಾಗ 7ಕ್ಕೆ 7 ಬರುತ್ತೆ, 0ಕ್ಕೆ 0 ಬರುತ್ತೆ, 5ಕ್ಕೆ 5, 6ಕ್ಕೆ 6, 0ಕ್ಕೆ 0 ಬರುತ್ತೆ. ಬಟ್ ಸ್ಥಾನ ಬೆಲೆ ಅಂತ ಕೇಳಿದಾಗ ಇಲ್ಲಿ ಇದು ಯೂನಿಟ್ ಅಥವಾ ಬಿಡಿ ಸ್ಥಾನ. ಇದು 10ರ ಸ್ಥಾನ, ಇದು 100, ಇದು 1000, ಇದು 10,000. ಸೊ ಇಲ್ಲಿ ಕೇಳೋದೇನು 5ಕ್ಕೆ 500 ಸ್ಥಾನ ಬೆಲೆ. ನೆಕ್ಸ್ಟ್ 6ಕ್ಕೆ ಬಂದು 60, ಸರಿನಾ? ಸೊ ಈಗ ಇವೆರಡರ ಗುಣಲಬ್ಧ ಎಷ್ಟು ಅಂತ ಕೇಳಿದರೆ 6 5 30, 1 2 3 0, 1 2 3 0, 6 5 30 ಸಪ್ರೇಟು, 3 0 ಬಂತು. ಸೊ ಅಲ್ಲಿಗೆ 30,000 ಯಾವುದಿದೆ? ಸೊ ಇದಿದೆ ಆನ್ಸರು. ನೆಕ್ಸ್ಟು ಇನ್ನು 43ರಿಂದ ಭಾಗಿಸಿದಾಗ ಭಾಗಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ಸೊ 100, 10,000, 30 ಲಕ್ಷ. ಸೊ 30 ಲಕ್ಷದ 10,301 ಅನ್ನು 43ರಿಂದ ಭಾಗಿಸಿದಾಗ ಭಾಗಲಬ್ಧ ಎಷ್ಟು ಅಂತ ಕೇಳ್ತಾರೆ. ಸೊ ಇದನ್ನು ನಾವು ಮಾಡಲೇಬೇಕಾಗುತ್ತೆ. ಸಮ್ಮು 30 ಲಕ್ಷದ 10,301. ಸೊ ಇದನ್ನು 43ರಿಂದ ಮಾಡಿದಾಗ ನೋಡಿ, 43ರಿಂದ 2 ತೊಗೊಳಕ್ಕಲ್ಲ, 3 ತೊಗೊತೀವಿ, 4 4 4 8 4 3 12 4 4 16 4 5 20 4 6 24 4 7 28. ಸೊ 4 7 28, 7 3 21, ದಸ್ಕ 2 ಆಯಿತು, 4 7 28, 28 2 30. ಸೊ 0 0 0, ಈ 0 ಏನಾಗುತ್ತೆ ಇಲ್ಲಿ ಇಲ್ಲೋಗುತ್ತೆ, ಸರಿನಾ? ನೆಕ್ಸ್ಟ್ 3ನ ಇಳಿಸ್ಕೊಂಡಿದ್ದೀನಿ ನಾನು. ಮತ್ತೆ ಈ 0 ಇಳಿಸ್ಕೋಬೇಕಂದ್ರೆ ಇಲ್ಲೊಂದು 0 ಹಾಕೋಬೇಕು, ಮತ್ತು ಈ 1ನ ಇಳಿಸ್ಕೋಬೇಕು ಅಂದರೆ ಇನ್ನೂ ಒಂದು 0 ಹಾಕೋಬೇಕು. ಸೊ 43 7 301. ಸೊ ಆನ್ಸರ್ ಎಷ್ಟು? 70,007. ಸೊ 70,007. ನೆಕ್ಸ್ಟು 3,001 ಇಂಟು 101 ಗುಣಲಬ್ಧದಲ್ಲಿ ಎಷ್ಟು ಕಳೆದರೆ 30,311 ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾವು ಮಾಡಲೇಬೇಕು. ಸೊ ನಾನು ಡೈರೆಕ್ಟಾಗಿ ಮಾಡ್ತೀನಿ ನೋಡಿ. 301 1ರಿಂದ ಗುಣಿಸಿದಾಗ 0ಯಿಂದ ಗುಣಿಸಿದಾಗ 0 ಬಂತು, 1ರಿಂದ ಗುಣಿಸಿದಾಗ ಸೇಮ್ 1 0 0 3 1 0 1 3 0 3. ಸೊ ಇದು ಗುಣಲಬ್ಧ ಆಯಿತು. ಎಷ್ಟನ್ನ ಕಳೆದಾರೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಕಳೆದ್ರೆ ಅದು ಬರುತ್ತೆ ನೋಡಿ. 1ರಲ್ಲಿ 1 ಹೋದರೆ 0, 0ಲ್ಲಿ 1 ಹೋಗಲ್ಲ, ಕ್ಯಾರಿ ಮಾಡಿದಾಗ ನಾವೇನಾಯಿತು 10 ಆಯಿತು, 10ರಲ್ಲಿ 1 ಹೋದರೆ 9, ಇಲ್ಲಿ 10 ಉಳಿದಿದೆ, ಇಲ್ಲೊಂದು ಕೊಟ್ಟಿದ್ದಿಲ್ಲ 10 0 ಉಳಿದಿದೆ, ಈ ಕಡೆಯಿಂದ ತೊಗೊಂಡ 10 ಆಯಿತು, 10ರಲ್ಲಿ 3 ಹೋದರೆ 7, ಇಲ್ಲಿ 2 ಉಳ್ಕೊಂಡಿದೆ. ಸೊ 0 0, ಇನ್ನು 2,790, 2,790. ನೆಕ್ಸ್ಟ್ ನೋಡಿದು 36 ಮತ್ತು 60ರ ಲಾಸಹ ಇಂಟು 18ರ ಮತ್ತು 45ರ ಮಾಸ ಹಾಕಿದರೆ. ಇದು ಆ್ಯಕ್ಚುಲಿ ಕ್ವಶನ್ಸ್ ಬಂದು ಇದು ಡಿವೈಡೆಡ್ ಮಾಡಬೇಕು, ಯಾಕಂದರೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ರಾಂಗ್ ಇದೆ ಇದು. ಸೊ ಹಾಗಾಗಿ ನೋಡಿ 36 ಮತ್ತು 60ರ ಲಾಸಹ ಎಷ್ಟು? 6ರಿಂದ ಮಾಡಿದಾಗ 6 6 36, 6 60.
ನೆಕ್ಸ್ಟ್ 2ರಿಂದ 2 3 6 2 5 10. ಈಗ ಎಷ್ಟಾಗುತ್ತೆ? 5 3 15, 15 30 ಇಂಟು 6, 6 3 18, 185. ಸೊ ಇದರ ಲಾ ಸಹ 185. ಮತ್ತು 18 ಮತ್ತು 45ರ ಮಾ ಸಹ 9 ಬರುತ್ತೆ. ಯಾಕಂದರೆ ಇವೆರಡನ್ನ ಕಾಮನ್ ಆಗಿ ಒಂದು ಯಾವುದು ಡಿವೈಡ್ ಮಾಡುತ್ತೆ ಅಂದರೆ 9. 9 7 18, 9 5 45. ಸೊ 9 ಮಾ ಸಹ ಆಗುತ್ತೆ. ಸೊ ಈಗ 180ನ ಮಾ ಸಹದಿಂದ ನಾವು ಡಿವೈಡ್ ಮಾಡಿದಾಗ 9 1 9 7 18, ಸೊ 20 ಆಯಿತು. ಆನ್ಸರು ಇದು ಬರುತ್ತೆ. ಸೊ ಇದು ಡಿವಿಷನ್ನು, ಮಲ್ಟಿಪ್ಲಿಕೇಶನ್ ಅಲ್ಲ. ನೆಕ್ಸ್ಟು 10 ದಶ ಪ್ಲಸ್ 11 ಶತ ಪ್ಲಸ್ 12 ಬಿಡಿ ಸಮನಾಗಿದೆ. ಸೊ ಅಂತ ಅಂದರೆ 10 ದಶ ಅಂತ ಅಂದರೆ ನೋಡಿ, 10 ದಶ ಅಂದರೆ ಎಷ್ಟು? 10 ಇಂಟು 10 ಪ್ಲಸ್ 11 ಇಂಟು ಶತ ಅಂದರೆ 100 ಪ್ಲಸ್ 12 ಇಂಟು ಬಿಡಿ, ಬಿಡಿ ಅಂದರೆ 1. ನೆಕ್ಸ್ಟ್ 10 100 ಪ್ಲಸ್ 11 ಅಂದರೆ 1100 ಪ್ಲಸ್ 12 ಎಷ್ಟಾಯ್ತು? ಇವಾಗ 1000, 1200, 1212 ಆಯಿತು ನೋಡಿ. 1000, 1200, 1212, 1212. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ 42ರ ಒಟ್ಟು ಗುಣಲಬ್ಧಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 42 ಅಂತ ಇದೆ. ಸೊ ಇದು ಯಾವ್ಯಾವ ಸಂಖ್ಯೆ ಎಲ್ಲ ಡಿವೈಡ್ ಮಾಡುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಇದರಲ್ಲಿ 42ನ 42 ಇಂಟು 1 ಅಂತ ಮಾಡ್ಕೊಳ್ಬೋದು, 42 ಆಗುತ್ತೆ. ನೆಕ್ಸ್ಟು 2ರಿಂದ ಮಾಡಿದಾಗ 2 4 2 1, ಸೊ 42. ನೆಕ್ಸ್ಟ್ ಇದನ್ನು ಮತ್ತೆ 3ರಿಂದ ಮಾಡಿದಾಗ 3 1 3, 3 4 12, 14 3 42 ಆಯಿತು. ನೆಕ್ಸ್ಟ್ ನಾವು ಇದನ್ನ ಮತ್ತೆ 7ರಿಂದ 7 8 ಸಾರಿ 6 6 6 36 6 42, 6 42. ಮತ್ತೆ ಯಾವುದನ್ನ ಡಿವೈಡ್ ಆಗಲ್ಲ. ಸೊ ಇದು ಹಾಗಾಗಿ ನೋಡಿ 1 ಅಂದರೆ 42, 1 2 21, 3 14 6 7. ಸೊ ಇಷ್ಟರಿಂದನೂ ಸಹ ಇದು ಡಿವೈಡ್ ಆಗುತ್ತೆ. ಸೊ ಹಾಗಾಗಿ 1 2 3 4 5 6 7 8 ಆನ್ಸರ್. ಗುಣಲಬ್ಧಗಳು ಎಷ್ಟು ಅಂತ ಅಂದಾಗ ನಮಗೆ 8. ನೆಕ್ಸ್ಟು 3488ನ್ನು 12ರಿಂದ ಭಾಗಿಸಿ ಮತ್ತು 2478ನ್ನು 11ರಿಂದ ಭಾಗಿಸಿದಾಗ ಎರಡು ಪ್ರಕರಣಗಳಲ್ಲಿ ಸಿಗುವ ಶೇಷಗಳ ನಡುವಿನ ಅಂತರ ಅಂದರೆ ನಾವು ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲೇನು ಹೇಳಿದರೆ 3488 ಎಷ್ಟರಿಂದ? 12ರಿಂದ ಭಾಗಿಸಿ. ನೆಕ್ಸ್ಟ್ ಯಾವುದು? 2478ನ 11ರಿಂದ ಭಾಗಿಸ್ಬೇಕು. ಫಸ್ಟ್ ಇವೆರಡು ಮಾಡಿಬಿಡೋಣ. 12ರಿಂದ 12 24, 0, 3 1 ಹೋದರೆ 3 2 ಹೋದರೆ 1, 8 ಇಳಿಸ್ಕೊಂಡ್ವಿ. 12 9 108 ಆಯಿತು. ಸೊ ಇಲ್ಲಿ 0 ಇಲ್ಲಿ 8 ಇಳಿಸ್ಕೊಳ್ತೀವಿ. ಸೊ ಇಲ್ಲೇನು ಆಗಲ್ಲ. ಸೊ ಹಾಗಿರಲಿ 8 ಶೇಷ ಉಳ್ಕೋತು. ನೆಕ್ಸ್ಟ್ 11 22 2 7, 12 4 44, 11 4 44, 3 ಆಯಿತು 8. ಸೊ ಇಲ್ಲೇನಾಗುತ್ತೆ? 11 3 33 ಸರಿನಾ? ಸೊ 2428 ಇದೆ. 2428. ಇದು 4ರಲ್ಲಿ 2 ಹೋದ್ರೆ 2, ಸಾರಿ. ನೆಕ್ಸ್ಟು 2 ಆಯಿತಾ? 27 ಆಯಿತು. ಇಲ್ಲಿ 2 ಬಂತು ನೋಡಿ. 11 22 ಆಯಿತು. ಇಲ್ಲಿ ಹಾಕೊಳ್ತೀನಿ ನೋಡಿ. 11 11 22 2 7, 11 22. ಸೊ 5 ಆಯಿತು. 8 ಇಳಿಸ್ಕೊಂಡ್ವಿ. ಸೊ 11 5 55 ಆಯಿತು. 8 5 ಹೋದರೆ 3. ಸೊ ಇದು ಬಂದು ಶೇಷ 8, ಇದು ಬಂದು ಶೇಷ 3. 8ರ ಡಿಫ್ರೆನ್ಸ್ ಅಂದಾಗ ಅಂತರ ಅಂದಾಗ ಮೈನಸ್ ಮಾಡಿದಾಗ 5 ಬಂತು. ನೆಕ್ಸ್ಟ್ ರೈಲೊಂದು ಪಿ ನಿಲ್ದಾಣದಿಂದ ಬೆಳಿಗ್ಗೆ 8:18ಕ್ಕೆ ಹೊರಟು ನಿಲ್ದಾಣ ಕ್ಯೂ ಅನ್ನು ಅದೇ ದಿನ ರಾತ್ರಿ 10:28ಕ್ಕೆ ತಲುಪಿತು. ಕ್ಯೂ ನಿಲ್ದಾಣ ತಲುಪಲು ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಸೊ 8:18 ಅಂತ ಅಂದಾಗ ನಮಗೆ ಬೆಳಿಗ್ಗೆ ಹೋಗಿದೆ, ರಾತ್ರಿ 10:28ಕ್ಕೆ ತಲುಪಿದೆ. ಸೊ 8:18 ಅಂದರೆ ರಾತ್ರಿ 8:18ಕ್ಕೆ ಎಷ್ಟಾಯಿತು? 12 ಅವರ್ ಆಯಿತು. ಬೆಳಿಗ್ಗೆ 8ರಿಂದ ಸಂಜೆ 8ಕ್ಕೆ 12 ಅವರ್ ಆಯಿತು. 12 ಅವರ್ ಆದರೆ 8ರಿಂದ ಆದರೆ 12 ಅವರ್ ಅಂದರೆ ಸೊ 9 18 10 18ಕ್ಕೆ ಎಷ್ಟಾಯಿತು? 12 13 14 ಆಯಿತು. 14 ಆಯಿತಾ? ನೆಕ್ಸ್ಟು 28 18ರಲ್ಲಿ 10 ನಿಮಿಷ ಆಯಿತು. 18ರಿಂದ 10 18ಕ್ಕೆ 14 ಗಂಟೆ ಆದರೆ ನೆಕ್ಸ್ಟ್ ಇನ್ನೇನು 10 ನಿಮಿಷ ಎಕ್ಸ್ಟ್ರಾ ಉಳಿತು. 28 ಅಲ್ವಾ? 10 ನಿಮಿಷ ಎಕ್ಸ್ಟ್ರಾ ಉಳಿತು. ಸೊ ಹಾಗಾಗಿ 14 ಗಂಟೆ 10 ನಿಮಿಷ.
14 ಲೀಟ್ರ್ 280 ಮಿಲಿ ಕಿತ್ತಳೆ ಹಣ್ಣಿನ ರಸ ಮತ್ತು 18 ಲೀಟ್ರ್ 830 ಮಿಲಿ ಗಜ್ಜರಿ ಹಣ್ಣಿನ ರಸ ಒಟ್ಟಿಗೆ ಅಂದರೆ ಎರಡು ಮಿಕ್ಸ್ ಮಾಡಿದ್ದಾರೆ. ಈ ಮಿಶ್ರಣವನ್ನು 1.5 ಲೀಟರ್ ಇದು ಪ್ರಮಾಣ ಹೊಂದಿರುವ 15 ಬಾಟಲಿಗಳನ್ನು ತುಂಬಲಾಯಿತು. ಉಳಿದ ಮಿಶ್ರಣದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ 14 ಪ್ಲಸ್ 280 14 ಲೀಟ್ರ್ 280 ಮಿಲಿ ಲೀಟರು, 18 ಲೀಟ್ರ್ ಮತ್ತು 830 ಮಿಲಿ ಲೀಟರು, 18 830 ಮಿಲಿ ಲೀಟರ್. ಸೊ ಇದನ್ನು ಟೋಟಲ್ ಮಿಕ್ಸ್ ಮಾಡಿದಾಗ ಎಷ್ಟಾಗುತ್ತೆ? 0 8 3 11 1 ಆಯಿತು, 8 10 11 1 ದಶಕ 1 8 4 12 1 13 ದಶಕ 1 3 33 ಲೀಟ್ರ್ 110 ಮಿಲಿ ಆಯಿತು. ಸೊ ಇದನ್ನ 1.5 ಲೀಟ್ರ್ ಥರ 15 ಬಾಟ್ಲ್ಗಳನ್ನು ತುಂಬ್ತಾರಂತೆ. ಅಂದರೆ ಒಂದು ಬಾಟ್ಲಿಗೆ 1.5 ಲೀಟ್ರಿಗೆ 15 ಬಾಟ್ಲಿಗೆ ಎಷ್ಟಾಯಿತು? 15 ಲೀಟ್ರಿಗೆ 15 ಬಾಟ್ಲಿಗೆ ಎಷ್ಟಾಯಿತು? ಸೊ 225 ಆಗುತ್ತೆ. 15 225 ಪಾಯಿಂಟ್ ಇರೋದ್ರಿಂದ 22.5 ಆಯಿತು. ಸೊ ಇಷ್ಟನ್ನ ನಾವು ತುಂಬ್ತೀವಿ. ಸೊ ಇಷ್ಟಿದೆ, ಇಷ್ಟು ತುಂಬಿದ್ರೆ ಇನ್ನು ಉಳಿದಿದ್ದು ಎಷ್ಟು ಅಂತ ಕೇಳಿದ್ದಾರೆ. ಸೊ 33. ಸೊ ಹೀಗೆ ಎಷ್ಟಾಯಿತು? 33 ಲೀಟ್ರ್ 110 ಮಿಲಿ ಐತೆ, 22 ಲೀಟ್ರ್ 500 ml ಬಾಟಲ್ ತುಂಬೈತೆ. ಸೊ ಉಳಿದಿರ್ತಕ್ಕಂಥದ್ದು ಎಷ್ಟು ಅಂದಾಗ 22.500. ಸೊ ಲೆಸ್ ಮಾಡಿ ನಿಮಗೆ 1 11 5 ಹೋದರೆ 6, ಇದೊಂದು ದಶಕ ಕೊಟ್ಟಿದ್ದೀವಲ್ಲ, 2 2 0, 3 2 ಹೋದರೆ 1. ಸೊ ಆನ್ಸರ್ ಎಷ್ಟು? 10 ಲೀಟ್ರ್ 610 ಮಿಲಿ ಲೀಟರ್. ಸೊ ಕಾಲರಷ್ಟು ಪಿಜ್ಜಾವನ್ನು ರೀನು ತಿಂದಳು, ಉಳಿದದನ್ನು 12 ಮಕ್ಕಳಲ್ಲಿ ಸಮವಾಗಿ ಹಂಚಲಾಯಿತು. ಪ್ರತಿಯೊಂದು ಮಗು ಪಿಜ್ಜಾದಲ್ಲಿ ಪಡೆದ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಒಂದು ಹಣ್ಣಲ್ಲಿ 1/4 ಭಾಗ ರೀನು ತಿಂದ್ಬಿಟ್ಲು, ಇನ್ನು 3/4 ಭಾಗನ 12 ಜನಕ್ಕೆ ಹಂಚಬೇಕು. ಸೊ 3/4 ಭಾಗ ಹಣ್ಣನ್ನು 12 ಜನಕ್ಕೆ ಹಂಚಬೇಕು. ಸೊ ಎಷ್ಟು ಬರುತ್ತೆ ಇವಾಗ ನೋಡಿ, ಇದು ಮೇಲೋಗುತ್ತೆ. 3/4 ಒಂದಾಗ 1/12 ಆಯಿತು. ಸೊ ಇಲ್ಲೆಷ್ಟಿದೆ? 3 12 48 ಆಯಿತು. 3 3 1 3 1 3 3 6 18. ಸೊ 1/16. ನೆಕ್ಸ್ಟ್, 6 ಗಂಟೆಯಲ್ಲಿರುವ ಸೆಕೆಂಡುಗಳ ಸಂಖ್ಯೆಯು ಎಷ್ಟು ದಿನಗಳಲ್ಲಿರುವ ನಿಮಿಷಗಳ ಸಂಖ್ಯೆಗೆ ಸಮನಾಗಿದೆ? 6 ಗಂಟೆಯಲ್ಲಿರುವ ಸೆಕೆಂಡ್ಗಳ ಸಂಖ್ಯೆ. ಸೊ 6 ಗಂಟೆಗೆ ಫಸ್ಟ್ ಎಷ್ಟು ನಿಮಿಷ? 1 ಗಂಟೆಗೆ 60 ನಿಮಿಷ ಅಂದರೆ 6 ಗಂಟೆಗೆ ಎಷ್ಟಾಯಿತು? 6 36 360 ನಿಮಿಷ ಆಯಿತು. ಸೊ 360 ನಿಮಿಷ ಆದರೆ 1 ಸೆಕೆಂಡ್ಗೆ 60 ಸೆಕೆಂಡ್ ಆದರೆ 360 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಆಯಿತು? ಸೊ 2 0 ಆಗೇ ಇರಲಿ. 6 36 6 3 6 3 18 3 21 2 0. ಸೊ ಎಷ್ಟಾಯಿತು? 21,600 ಸೆಕೆಂಡ್ ಆಯ್ತು ಇದು. ಸೊ 21,600 ಸೆಕೆಂಡ್ ಆದರೆ ಇಲ್ಲಿ ಕೇಳಿದ ಕ್ವಶನ್ ಏನು? ಎಷ್ಟು ದಿನಗಳಲ್ಲಿರುವ ನಿಮಿಷಗಳ ಸಂಖ್ಯೆಗೆ ಸಮನಾಗಿದೆ? ನಿಮಿಷಗಳ ಸಂಖ್ಯೆಗೆ. ಸೊ ಇಲ್ಲಿ 60 ನಿಮಿಷ 21,600 ಸೆಕೆಂಡ್ ಆಯ್ತಿದು, ಸರಿನಾ? ಸೊ ಸೆಕೆಂಡ್ ಆದರೆ ನಿಮಗೆ 6 ಗಂಟೆಯಲ್ಲಿರೋ ಸೆಕೆಂಡ್ಗಳ ಸಂಖ್ಯೆ ಇಷ್ಟಾಯಿತು. ಎಷ್ಟು ದಿನದಲ್ಲಿರುವ ನಿಮಿಷಗಳ ಸಂಖ್ಯೆಗೆ ಸಮನಾಗಿದೆ? ಸೊ ಸೇಮ್ 60ನ ನೀವು ಡಿವೈಡ್ ಮಾಡಿ ಇದನ್ನು 60ಇಂದ. ಯಾಕೆ ಅಂತ ಅಂದರೆ ಇಲ್ಲಿ ನಿಮಿಷ ಕೇಳಿದರೆ ಒಂದು ದಿನಕ್ಕೆ ಎಷ್ಟು ನಿಮಿಷ? 60 × 24. ಸೊ ಎಷ್ಟು ನಿಮಿಷ? 4 24 2 6 12 14. ಸೊ ಇಷ್ಟು ಒಂದು ದಿನಕ್ಕೆ ಇಷ್ಟು ನಿಮಿಷ ಆದರೆ, ಸೊ ಒಂದು ದಿನಕ್ಕೆ ಇಷ್ಟು ನಿಮಿಷ ಆದರೆ ಇದನ್ನು ಡಿವೈಡ್ ಮಾಡಿದಾಗ ಎಷ್ಟು ಗಂಟೆ ಅಂತ ಬರುತ್ತೆ. ಸೊ ಇದು ಒಂದು ದಿನಕ್ಕೆ 21 6 0 0. ಸೊ ಇದನ್ನು ನಾವು ಡಿವೈಡ್ ಮಾಡಿದಾಗ 1 0 1 0 ಕ್ಯಾನ್ಸಲ್ ಆಗುತ್ತೆ. ಸೊ 144ನ ನೀವು ಡಿವೈಡ್ ಮಾಡಿ. 144ನ ಡಿವೈಡ್ ಮಾಡಿದಾಗ ಎಷ್ಟು ಆವರ್ತಿ ಹೋಗುತ್ತೆ? 1 ಆವರ್ತಿ ತೊಗೊಳ್ತೀರಾ. 1 ಆವರ್ತಿ ತೊಗೊಂಡಾಗ 144 ಆಯಿತು. 6 4 2 11ರಲ್ಲಿ 4 ಹೋದರೆ 11 11 4 ಹೋದರೆ ಎಷ್ಟು ಬರುತ್ತೆ? 7. ಸೊ 0 ಆಯಿತು. 1 0. 14ನೇ ತೊಗೊಂಡಾಗ 5 ಆವರ್ತಿ ಹೋಗುತ್ತೆ. 4 5 20 0 ದಶಕ 2 4 5 22 2 5 1 5 2 7. ಸೊ 15. ಹಾಗಾಗಿ ನನಗೆ ಎಷ್ಟು ದಿನಗಳು ಬರುತ್ತೆ? 15 ದಿನಗಳು ಬರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.